ಆಹಾ, ಎಂತ ಸುಂದರವಾದ ರಾತ್ರಿ, ಇಂಥ ಬೆಳದಿಂಗಳ್ಳಿ. ಮಧುರ ಅವ್ರು ಆಚೆಗೆ ಬಂದ್ರೆ ಚೆನ್ನಾಗಿರ್ತಿತ್ತು. ಓ ಅಣ್ಣಪ್ಪನವ್ರೆ, ದುರ್ಬಿನ್ ಹಾಕೊಂಡು ಯಾನ ಹುಡುಕ್ತಾ ಇದ್ದಾರಿ? ಸುಂದರವಾದ ತಾರೆನ ಹುಡುಕ್ತಾ ಇದ್ದೆ. ಯಾವ ತಾರೆನಾ? ಸಿಂಹ ತಾರೆನಾ? ಅದನ್ನ ನೋಡೋದು ನಿಮ್ಮಂತ ಪಟ್ಟಾಪಟ್ಟಿ ಚಡ್ಡಿ ಬನಿನ್ ಮಾರೋರು. ನನ್ನಂತ ರಸಿಕರು ನೋಡೋ ತಾರೆನೇ ಬೇರೆ. ನೀವು ರಸಿಕರಲ್ಲ, ನರಭಕ್ಷಕರು. ನೀವು ನೋಡ್ಬೇಕು ಅಂತ ತಾರೆನ ನೋಡಿದ್ರೆ ಇನ್ನೇನು ನೋಡ್ಬೇಕು ಅನ್ನೋಷ್ಟರಲ್ಲಿ ಒಂದು ಗುಳ್ಳೆನರಿ ಪಟ್ಟಾಪಟ್ಟಿ ಚಡ್ಡಿ ಹಾಕೊಂಡು ಅಡ್ಡ ಬಂದ್ಬಿಡ್ತು. ನೀವು ದುರ್ಬಿನ್ ಹಿಡ್ಕೊಂಡು ಏನೋ ನೋಡ್ತಿದ್ರಿ. ಹುಣ್ಣಿಮೆ ಚಂದ್ರನ ಹುಡುಕ್ತಾ ಇದ್ದಿ. ಅಮಾವಾಸ್ಯೆ ಕತ್ಲಲ್ಲಿ ಹುಣ್ಣಿಮೆ ಚಂದ್ರನ್ ನೋಡ್ತಾರಂತೆ. ನಿಮಗ್ ಚಂದ್ರ ಕಾಣಿಸ್ತಾ? ಇನ್ನೇನು ಕಾಣಿಸ್ಕೋಬೇಕು, ಅಷ್ಟರಲ್ಲಿ ಯಾವುದೋ ಬರಬಾರ್ದು ಗ್ರಹಣ ಬಂದು ಹಿಡ್ಕೊಂಡ್ಬಿಡ್ತು. ಗ್ರಹಣ ಅಂತಿದಂಗೆ ನೆನಪಾಯ್ತು. ಹೇಗಿದ್ದೀರಾ? ಓ ಅಣ್ಣಪ್ಪನವ್ರೆ, ಕಣ್ಣಿಗೆ ಸಿಂಹ ಸುಣ್ಣ ಇಟ್ಕೊಂಡಿದ್ದಾರೆ. ನಿಮ್ಮ ಎದುರಿಗೆ ಗೂಳಿ ತರ ನಿಂತೀನಿ. ಇದು ನಾನೇ ದುಡಿದು ತಿಂದಿರೋ ಘಟ. ಯಾರೋ ದುಡ್ಡಲ್ಲಿ ತಿಂತಿರೋ 4 ಘಟ ಅಲ್ಲ. 4 ಒಂದು ಇಟ್ಕೊಳ್ಳಿ ನೆನಪಾಯ್ತು. ನೀವ್ ಹೆಂಗಿದ್ದೀರಿ? ನನಗೇನಾಗಿದೆ? ನನ್ನ ಹೃದಯ ದೇವತೆ ನೆರಳಲ್ಲಿ ಸಂಪಾಗಿ ತಂಪಾಗಿದೆ. ಓ ಅಣ್ಣಪ್ಪನವ್ರೆ, ಹೊಸಿ ಜೋರಾಗಿ ಮಾತಾಡಿ. ಇಷ್ಟೊತ್ತು ಗಂಟೆ ಕಾಡೆಮ್ಮ ಕಿರ್ಚ್ಕೊಂಡ್ರಿ. ಈಗೇನು ಗಂಟ್ಲಲ್ಲಿ ಗರಿಸಿಗೆ ಹಾಕೊಂಡಿದ್ದ? ನಾನು ಹೇಳೋದು ದನಗಳಿಗೆ ಅರ್ಥ ಆಗಲ್ಲ. ಹೆದರ್ಕೋಬೇಡ, ನಾನಿದ್ದೀನಿ. ನೀವಿದ್ದಕ್ಕೆ ಅವ್ರು ಭಯ ಪಡ್ತಾ ಇರೋದು. ನೀವು ಒಳಕ್ ಹೋಗಿ. ಏನಂದ್ರೆ? ಮಧುರ ಅವ್ರೆ, ಯಾಕೆ ಈ ಪಟ್ಟಿ ಬೆಚ್ಚ ಬಿದ್ದು ಬಿಟ್ರಿ ಅಂದಿ? ಅವಳಿಗೆ ಕತ್ಲೆ ಅಂದ್ರೆ ಭಯ. ಕರೆಂಟ್ ಹೋದಾಗ ಪಕ್ಕದಲ್ಲಿ ಯಾರಿದ್ರು ತಪ್ಕೊಂಡ್ಬಿಡ್ತಾಳೆ. ಶಂಕರೇಶ್ವರ, ಭಯ ಅನ್ನೋದನ್ನ ಯಾರ್ಯಾರಿಗೆ ಎಲ್ಲೆಲ್ಲಿ ಇಟ್ಟಿದೆಯಪ್ಪ. ಮಧುರ ಅವ್ರಿಗೆ ಈ ಪಾಟಿ ಭಯ ಅದ ಅನ್ನೋದು ಗೊತ್ತಿದ್ರೆ ಇಷ್ಟೊತ್ತಿಗೆ 8 ಸತ ಕರೆಂಟ್ ತೆಗಿತಿದ್ನ. ಹಂಗಾರೆ ಇವಾಗ ಕರೆಂಟ್ ತೆಗ್ದಿದ್ ನೀನೇಯಾ? ಯಾಕೆ ಮಾಡಕ್ ಹೋದ್ರೆ? ಸುಮ್ಮನಿರಮ್ಮೆ ಪುಟ್ಮಲ್ಲಿ, ತೆಗಿಬೇಕಾ ಟೈಮಲ್ಲೇ ತೆಗಿನಿಲ್ಲ. ಈಗ ಬೀದಲ್ಲಿ ನಿಂತ್ಕೊಂಡು ಕರೆಂಟ್ ತೆಗ್ಸಿನ. ಈ ಬಾಳೆಹಣ್ಣು ಮಾತು ಕೇಳ್ಕೊಂಡು ಕೂತ್ಕೊಂಡ್ರೆ ನನ್ನ ನಿನ್ನ ಮಧ್ಯೆ ಅವ್ರ ಪ್ರೀತಿ ಕರೆಂಟ್ ಕಟ್ಟಾಗ್ಬಿಡ್ತದ ಕಮ್ಮೆ. ಅದಕ್ಕೆ ಅಮ್ಮ, ಅಣ್ಣಯ್ಯ ಸುಳ್ಳು ಹೇಳ್ತಾವನೆ. ಅಣ್ಣಯ್ಯ ನಾನು ಕರೆಂಟ್ ತೆಗಿತೀನಿ ಅಂದಿದ್ನ ನಂಗೆ ಕೇಳಿಸ್ಕೊಂಡಿ. ಗೌಡ್ರೆ, ನೀವ್ ಈ ರೀತಿ ಮಾಡ್ತೀರಾ ಅಂತ ಗೊತ್ತಿರ್ಲಿಲ್ಲ. ಆದ್ರೆ ನನಗ್ ಗೊತ್ತಿತ್ತು ಇವ್ರು ಮಾಡೋದೆಲ್ಲ ಇಂಥ ಮನೆ ಆಳ ಕೆಲಸಗಳೇ. ಮಾಯ್ಕಾರ ಏನಿದು ಅಪಸ್ವರ? ನಮ್ ಬಾಂಬಣ್ಣನ ಬಗ್ಗೆ ಹಿಂಗೆಲ್ಲ ಮಾತಾಡಿದ್ರೆ ನಾನು ಆಟ ಆಯ್ತೀನಿ. ಕುದ್ಮೇಲಿವರೆಗೂ ಹಾಟ್ ಅಲ್ಲ. ಹಿಡಿದ್ರಿ ಚಾಡ. ಆದ್ರೆ ನಮ್ ಬಾಂಬಣ್ಣನ ಬಗ್ಗೆ ಒಂದಿದ್ ಸರಿಯಲ್ಲ ಅವನಿ. ಸಾರಿ, ಐ ಆಮ್ ವೆರಿ ಸಾರಿ. ನನ್ನ ಮಾತನ್ನ ಹಾಗೆ ನಾನು ಹಾಕೊಂಡು ವಾಪಸ್ ತಗೋತೀನಿ. ಮಧುರ ಅವ್ರೆ, ಈ ಕರೆಂಟ್ ತೆಗ್ದದಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ. ಬೇಕಾದ್ರೆ ನಿಮ್ಗೆ ಅನುಮಾನ ಇದ್ರೆ ನಿಮ್ಮ ಕೈನ ಕಾಲು ಅಂತ ಹಿಡ್ಕೊಂಡು ಬೇಡ್ಕೊಂಡ್ಬಿಡ್ತೀನಿ. ಕಾಲನ್ನೇ ಕೈ ಅಂದ್ಕೊಳ್ಳಿ ನೋಡೋಣ. ಗೌಡ್ರೆ ಹೋಗ್ಲಿ ಬಿಡಿ. ಜಾನಿ, ಕರೆಂಟ್ ಎಷ್ಟೊತ್ತಿಗೆ ಬರುತ್ತೆ ಅಂತ ತಿಳ್ಕೊಳ್ಳಿ. ನಿಧಾನವಾಗಿ ಬರ್ಲಿ ಬಿಡು. ಇದೊಂಥರ ಚೆನ್ನಾಗೇ ಇದೆ. ಅಯ್ಯ, ಏನ್ ಚೆನ್ನಾಗಿದ್ದು. ಕತ್ಲಲ್ಲಿ ಯಾರ ಮುಖನೂ ಸರಿಯಾಗಿ ಕಾಣಿಸ್ತಾನೆ ಇಲ್ಲ. ಪುಟ್ಮಲ್ಲಿ ಅವರೇ, ನೀವು ಜೋರಾಗಿ ನಕ್ಬಿಟ್ರೆ ಬೆಳೆದಿಂಗಳ ತರ ಬೆಳಕು ಬಂದ್ಬಿಡುತ್ತೆ. ಆಗ ಮುಖ ನೋಡ್ಕೊಳ್ಳೋದೇನು, ನಮ್ಮನ್ನೇ ನಾವು ನೋಡ್ಕೋಬಹುದು. ಅಲ್ಲಿ ಕಿಸ್ತೆಟ್ಗಳೇ ಕರೆಂಟ್ ಬರಕ್ಕೆ ಅವಳೇನು ಜನರೇಟ್ರ? ಜಾನಿ, ಫೋನ್ ಕೊಡಿ ಇಲ್ಲಿ. ಇದು ಏರಿಯಾದಲ್ಲಿ ಕರೆಂಟ್ ಉಂಟು, ನಮ್ಮ ಲೈನಿನಲ್ಲಿ ಮಾತ್ರ ಕರೆಂಟ್ ಇಲ್ಲ. ಐ ಡೋಂಟ್ ಲೈಕ್ ಇಟ್. ಏನೋ ಹೋಗಿದೆ, ಬರುತ್ತೆ ಬಿಡೋ. ಹಾಗೆ ಹೇಳ್ಬೇಡಿ ಜನನ್ನ. ನನಗೆ ಊಟ ಮಾಡಿದ ತಕ್ಷಣ 440 ವ್ಯಾಟ್ ಚಾಕ್ ತಗೊಳ್ಳೇಬೇಕು. ಇಲ್ಲದಿದ್ದರೆ ತಿಂದ ಅನ್ನ ಜೀರ್ಣ ಆಗುದಿಲ್ಲ. ಜಾನಿ, ನಾ ಬೆಸ್ಕಾಮ್ ಫೋನ್ ಮಾಡಕ್ ಟ್ರೈ ಮಾಡ್ತಾನೆ ಇದೀನಿ, ಅವ್ರು ಪಿಕ್ಕೇ ಮಾಡ್ತಿಲ್ಲ. ಅಯ್ಯೋ, ಕೆಲಸ ಮಾಡಾಗ್ಲೇ ಫೋನ್ ಎತ್ತಲ್ಲ, ಇನ್ನು ಮನೆ ಕಂಡ್ಮೇಲೆ ಫೋನ್ ಎತ್ತೀರಾ? ಎಲ್ಲರಿಗೂ ಅನುಕೂಲ ಆಗ್ಲಿ ಅಂತ ಕರೆಂಟ್ ತೆಗ್ದಾರೆ. ಅದೆಲ್ಲ ಆಗಲ್ಲ. ಕರೆಂಟ್ ಬಂದಿಲ್ಲ ಅಂದ್ರೆ ನಾನು ಮನೆಗೆ ಹೋಗಲ್ಲ. ನಮ್ಮ ಮಟ್ಟಿಗೆ ಬಂದ್ಬಿಡಿ. ಅಂದ್ರೆ ಎಲ್ಲ ಒಟ್ಟಿಗಿದ್ರ ಭಯ ಆಗಲ್ಲ ಅಂದಿ. ಬಾಬಣ್ಣ, 500 ನೆಂಟ್ರು ಎಲೆಕ್ಷನ್ ಸಿಟಿಲ್ ತಾನೇ ಕೆಲಸ ಮಾಡೋದು. ಪುಟ್ಮಲ್ಲಿ ಅವರೇ, ಅದು ಎಲೆಕ್ಷನ್ ಸಿಟಿ ಅಲ್ಲ, ಎಲೆಕ್ಟ್ರಿಕ್ ಸಿಟಿ. ಹಿಡಿದ್ರಿ ಚಾಡ. ಬಾಬಣ್ಣ, ಅವ್ರನ್ನೂ ವಿಚಾರಿಸ್ಕೊ ಬನ್ನಿ. ನೋಡು, ಅದಕ್ಕೆ ಅಮ್ಮಂಗಿರೋ ಅಷ್ಟು ಬುದ್ಧಿನೂ ನಿಂಗಿಲ್ಲ. ಮಾಸ್ಟ್ರೆ, ಜಾನಿ ಬಾಯ್ ಬನ್ನಿ, ಬೇಗ ಹೋಗುವ. ಮಧುರ ಅವ್ರೆ, ಹುಷಾರು. ಭಯ ಆದ್ರೆ ನಂಗೆ ಫೋನ್ ಮಾಡಿ. ನಾನಿರುವಾಗ ನಿಮ್ಗೆ ಫೋನ್ ಮಾಡ್ಬೇಕು? ನಿಮ್ಮನ್ನ ನನ್ನ ಜೊತೆ ಕಳಿಸ್ತಾರ ಅದಕ್ಕೆ. ಇಂಥ ಹೊತ್ತಲ್ಲೂ ಲಾಜಿಕ್ ಮಾತಾಡ್ಕೊಂಡು ಕೂತ್ಕೊಳ್ಳಾರಿ. ಬನ್ನಿ ವಾಗ. ಮಧುರ ಅವರೇ, ಎದುರ್ಕೋಬೇಡಿ. ನಿಮ್ಗಿಂತ ನಮ್ ಭೂಪತಿನ ವಾಸಿ. ನೋಡಿ, ಅಷ್ಟ್ ದೊಡ್ಡಟ್ಟಿಲಿ ಅವನ್ ಒಬ್ಬನೇ ಕುಂತವ್ನೆ. ಮಧುರ ಅವರೇ, ಕರೆಂಟ್ ಬಂತು. ಅಬ್ಬ, ಸದ್ಯ ಕರೆಂಟ್ ಬಂತು. ಅಲ್ಲಿ ನೋಡಿ, ನಮ್ ಬಾಬಣ್ಣನು ಬಂದ್ರು. ಬನ್ನಿ ಬನ್ನಿ ಬಾಬಣ್ಣ. ಮಧುರ ಅವ್ರೆ, ನೀವೇನು ಎದುರ್ಕೊಳಕ್ ಹೋಗ್ಬೇಡಿ. 500 ಮಾತಾಡ್ಬಿಟ್ಟು ಬಂದಿನಿ. ಅವ್ರ ನಂಟ್ರಿಗೂ ಹೇಳಿರಂತೆ.
ಬಾಬಣ್ಣ ನಡೀರಿ ನಮ್ಮ ಒಟ್ಟಿಗೆ ಹೋಗು. ಆಮೇಲೆ ಪುಟ್ಮೋದಿ ಆ ಪಟ್ಟಿ ಸೊಳಿಲ್ ಬಂದಿನಿ, ಇರು ಒಂದ್ ಲೋಟ ಟೀ ಕುಡ್ಕೊಂಡು ಹೋಗ. ಜಾನಿ ಹೋಗಿ ಟೀ ಮಾಡಿ. ಮಾಡ್ತೀನಿ. ಆಮೇಲೆ ಪುಟ್ಮೋದಿ ಅಣ್ಣಪ್ಪನವ್ರು ಟೀ ಕಾಯಿಸ್ತಾರೆ, ಹೋಗಿ ನೀ ಸೋಸಕಾರು ಸಹಾಯ ಮಾಡು. ಗೌಡ್ರೆ ಕೂತ್ಕೊಳ್ಳಿ. ಇನ್ನವ್ರಿಗೆ ಹೇಳಿನಿ, ಇನ್ನೂ ಸಿವತ್ಲೆ ಕರೆಂಟ್ ಹೊಟ್ಟೋಯ್ತದೆ, ಹೊಂಟೋದೆ ಇಟ್ಕೊಳ್ಳಿ, ಮೊದಲು ಅವ್ಳನ್ನ ತಪ್ಕೊಂಡ್ಬಿಡ್ಬೇಕು. ಪೊಸಿಷನ್ ಇಲ್ಲಿ ತಗೊಳ. ಗೌಡ್ರೆ ಏನ್ ಮಾಡ್ತಿದ್ದೀರಾ? ಏನಿಲ್ಲ ಕಂಬುಡಿ. ಮಧುರವ್ರೆ ಕರೆಂಟ್ ಬಂದಿದೆ ನೋಡಿ. ನೀವಾ? ನಾನೇ. ನೀವ್ಯಾರು ಅಂದ್ಕೊಂಡ್ರಿ? ಏನಿಲ್ಲ ಕಂಬುಡಿ, ಟೀ ಕಾಸ್ಕೊಂಬೋಗಿ. ಸಾರಿ ಮಧು, ಮನೇಲಿ ಟೀ ಪುಡಿ ಖಾಲಿ ಆಗ್ಬಿಟ್ಟಿದೆ. ತುರಿಗೆಜ್ಜಿ ಬರಲೇಬೇಕು, ಚಂದ್ರಪಾನು ಮುನಿದಿರುವಾಗ ಶೀತಸ್ಮೇಶ ಹೆಚ್ಚಲೇಬೇಕು, 12ಕ್ಕೆ ಜನಿ ಬಂದಾಗ. ನಮಸ್ಕಾರ ಐನವ್ರಿಗೆ. ಇದೇನಯ್ಯ ಬೆಳಗ್ಗೆ ಬೆಳಗ್ಗೆ ಒಳ್ಳೆ ಸಾಲ್ಗಾರ ಬಂದಾಗ ಬಂದ್ಬಿಟ್ಟಿದ್ಯಾ? ಇದೇನು ಬರೀ ಕೈಯಲ್ಲಿ ಬಂದಿದ್ಯಾ? ತಾಂಬೂಲ ಹಿಡ್ಕೊಂಬರಕ್ ನಿಮ್ ತಾವ್ ಶಾಸ್ತ್ರ ಕೇಳಕ್ ಬಂದಿಲ್ಲ. ನೀ ಶಾಸ್ತ್ರ ಕೇಳು ಬಿಡು, ಆದ್ರೆ ಬಾಯಲ್ಲಿ ಏನಾದ್ರು ತಿನ್ಕೊಂಡು ಮಾತಾಡ್ತಿದ್ರೆ ಆ ಮಜಾನೇ ಬೇರೆ. ಅದ್ರೊಳಗೆ ನೀನ್ ಹೆಂಡತಿ ಅಲ್ಲ, ಅವಳು ಮಾಡಿರೋ ಅಡಿಗೆ ತಿಂತಾ ಇದ್ರೆ ಆ ಸ್ವರ್ಗನೇ ಸ್ಕ್ರೂ ಕಿತ್ಕೊಂಡು ದಡಕ್ಕಂತ ಮನೆ ಮುಂದೆ ಬಿದ್ದಾಗಿರುತ್ತೆ. ಸ್ವರ್ಗದ ವಿಷಯ ಬಿಡಿ, ಲೋಡ್ ಶೆಡ್ಡಿಂಗ್ ಬಗ್ಗೆ ಹೇಳಿದ್ದಲ್ಲ ಅದೇನಾಯ್ತು? ನಾನು ಆಗಲೇ ಸಾಹೇಬ್ರ ಹತ್ರ ಮಾತಾಡ್ಬಿಟ್ಟಿದ್ದೀನಲ್ಲ, ಇಡೀ ಬೆಂಗಳೂರಿನಲ್ಲಿ ಲೋಡ್ ಶೆಡ್ಡಿಂಗ್ ಆಗ್ಬಹುದು, ಆದ್ರೆ ನಮ್ಮ ಏರಿಯಾದಲ್ಲಿ ಲೋಡ್ ಶೆಡ್ಡಿಂಗ್ ಆಗದೆ ಇರೋ ತರ ಮಾತಾಡ್ಬಿಟ್ಟಿದ್ದೀನಿ. ಎಂತ ಎಡವಟ್ ಮಾಡ್ಬಿಟ್ರಿ ಐನವ್ರೆ. ಯಾಕೆ ಏನಾಯ್ತು? ನಮ್ ಬೀದಯ್ಯನ ಬೆಂಗಳೂರು ರಾಜಧಾನಿನ ಕರೆಂಟ್ ಹೋಗದೆ ಇರಕ್ಕೆ. ನೋಡಯ್ಯ, ಕರ್ನಾಟಕದ ರಾಜಧಾನಿ ಬೆಂಗಳೂರಲ್ಲಿ ಕರೆಂಟ್ ಹೋಗುತ್ತೆ, ಆದ್ರೆ ಇಲ್ಲಿ ಹೋಗಲ್ಲ. ಅಯ್ಯೋ, ಬೆಂಗಳೂರಲ್ಲೇ ಕರೆಂಟ್ ಹೋಯ್ತದೆ, ಇಲ್ಲಾಕ್ ತಗಲ್ವಂತೆ? ಆ ಎಲೆಕ್ಟ್ರಿಸಿಟಿ ಬೋರ್ಡ್ ಅಧ್ಯಕ್ಷರಿಲ್ವಾ, ಅವರು ನನ್ನ ಮೊದಲನೇ ಹೆಂಡತಿ ಕನಕಪುರದ ಕನಕ ಅವರ ಸೋದರ ಮಾವ. ಆ ಲಿಂಕ್ನಿಂದ ನಮ್ಮ ಏರಿಯಾದಲ್ಲಿ ಕರೆಂಟ್ ಡಿ ಲಿಂಕ್ ಆಗದೆ ಇರೋ ಥರ ಮಾಡಿಬಿಟ್ಟಿದ್ದೀನಿ. ಸರಿ ತಾನೆ? ಇಲ್ಲೇ ನೀವು ಮಾಡ್ದದು ದೊಡ್ಡ ತಪ್ಪ. ಇರೋ ಏನು ತಪ್ಪಿದೆ? ನೋಡಿ, ಇಡೀ ಬೆಂಗಳೂರಲ್ಲಿ ಕರೆಂಟ್ ಇದ್ರೂ ಪರವಾಗಿಲ್ಲ, ಆದ್ರೆ ನಾವು ಇರೋ ಬೀದಲ್ಲಿ ಲೋಡ್ ಸೆಟ್ಟಿಂಗ್ ಜಾರಿಗೆ ಬರಬೇಕು. ಅಲ್ಲಯ್ಯ, ಎಲ್ರು ಅನ್ನ ತಿಂತೀನಿ ಅಂದ್ರೆ ನೀನು ಮಣ್ಣು ತಿಂತೀನಿ ಅಂತೀಯಲ್ಲ. ಯಾವಾಗಲೂ ಒಂದೇ ತರ ತಿಂತಿದ್ರೆ ನಾಲ್ಗ ಮರಗಟ್ಟೋಯ್ತದೆ ಅಂತ ಹಂಗೆ ಹೇಳ್ದಿ. ಈಗ ನಾನು ಹೇಳ್ದಂಗ ನೀವು ಮಾಡಬೇಕು. ಅದು ಹೇಗಾಗತ್ತಯ್ಯ? ನಾನು ಆಗ್ಲೇ ಸಾಹೇಬ್ರ ಹತ್ರ ಮಾತಾಡ್ಬಿಟ್ಟಿದ್ದೀನಿ, ಅವರು ಓಕೆ ಅಂದ್ಬಿಟ್ಟಿದ್ದಾರೆ. ಆ ಓಕೆ ಆಗಿರೋದನ್ನ ಕ್ಯಾನ್ಸಲ್ ಮಾಡಿ ಅಂತ ನಾನು ಹೇಳ್ತಾ ಇರೋದು. ಇಂಪಾಸಿಬಲ್. ಪಾಸಿಬಲ್ಲು. ಹಾಗೆ ನಿಮ್ಮ ಮೂರನೇ ಹೆಂಡ್ರು ಮಲ್ಲಿಗೆಪುರದ ಮಲ್ಲಿಗಮ್ಮನ ವಿಷಯ, ಮೊದಲನೇ ಹೆಂಡ್ರು ಕನಕಪುರದ ಕನಕಮ್ಮನಿಗೆ, ಎರಡನೇ ಹೆಂಡ್ರು ಬಲ್ಮುರಿ ಫಾಲ್ಸ್ ಬಾಲಮ್ಮನಿಗೆ ಗೊತ್ತಾಗಬಾರ್ದು ಅಂದ್ರೆ ನೀವು ಇದಕ್ಕೆ ಒಪ್ಕೊಳ್ಳಬೇಕು. ನೀನ್ ಹೇಳಿದಾಗೆ ಕೇಳ್ತೀನಿ. ಐನವ್ರ, ನೀವು ಈ ನವಗ್ರಹಗಳನ್ನ ಹಿಡಿತದಲ್ಲಿ ಇಟ್ಕೋಬಹುದು, ಆದ್ರೆ 10ನೇ ಗ್ರಹ ಈ ಶ್ರೀರಾಮಚಂದ್ರ ಗೌಡ್ನ ಹಿಡಿತದಲ್ಲಿ ಇಟ್ಕೊಳಕ್ ಆಗಲ್ಲ. ಅಲ್ಲಪ್ಪ, ಈ ಲೋಡ್ ಶೆಡ್ಡಿಂಗ್ ಇಂದ ನಿನಗಾಗೋ ಪ್ರಯೋಜನ ಏನು? ಕತ್ಲಲ್ಲಿ ತೇರೆಳೆಯೋ ಕಾರ್ಯಕ್ರಮ ಹಾಕೊಂಡಿನಿ. ಹಾಗಾದ್ರೆ ಹೆಸರು ಬೇಳೆ ಕೋಸಂಬರಿ ಮಾಡಿಸ್ತೀಯ ತಾನೆ? ನೀವು ಒಪ್ಕೊಂಡ್ರಲ್ಲ ಕೋಸಂಬರಿಯಾನ, ನಿಮ್ಮನ್ನೇ ತುಲಾಭಾರ ಮಾಡಿಸ್ಬಿಡ್ತೀನಿ. ಯಾರಪ್ಪ ಇಷ್ಟೊತ್ತಿನಲ್ಲಿ? ಹಲೋ ಹಲೋ, ಮಿಸ್ಟರ್ ಜಾಕ್ಪಟ್ ಜನಾರ್ದನ್ ಅವರ? ಎಸ್, ನಾನೇ ಮಾತಾಡೋದು. ಮೋಸ್ಟ್ ಬ್ಯೂಟಿಫುಲ್ ಹ್ಯಾಂಡ್ಸಮ್ ಜಾನಿ ಅವರ? ಥ್ಯಾಂಕ್ ಯು ಫಾರ್ ದ ಕಾಂಪ್ಲಿಮೆಂಟ್ಸ್. ಮೋಸ್ಟ್ ಇಂಟೆಲಿಜೆಂಟ್ ಅಂಡ್ ಬ್ರಿಲಿಯಂಟ್ ಜಾನಿ ಅವರ? ಸಾಕು, ನೀವು ಹೊಗಳ್ತಿರೋದು ನೋಡಿದ್ರೆ ನನ್ನನ್ನು ಬಕ್ರ ಮಾಡಕ್ಕೆ ಫೋನ್ ಮಾಡಿರೋ ಥರ ಇದೆ. ನೋಡಿ, ನನ್ನಿಂದ ಏನಾಗಬೇಕು ಅದನ್ನು ಹೇಳಿ. ನೋ 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 ನೋ, ಕೋಪ ಮಾಡ್ಕೋಬೇಡಿ. ಹೌಸ್ ನಂಬರ್ 420 ಕದೀಂ ನಗರದಲ್ಲಿರೋ ಉಂಡೆ ನಾಮ ಉಮೇಶ್ ಅವ್ರ ಮನೆಗೆ ಬನ್ನಿ.
ಎಲ್ಲ ಗೊತ್ತಾಗುತ್ತೆ. ಯಾಕೆ ಉಂಡೆನ ಮಾರ್ಕ್ಸ್ಕೊಳಕ? ಬಂದ ಮೇಲೆ ಹಾಕೇ ಹಾಕ್ತೀವಿ. ಏನಂದ್ರೆ? ನೀವು ಅಲ್ಲಿಗೆ ಬಂದರೆ ನಮ್ಮ 3 ಜನ ಹಿರೀಕರು ಅಲ್ಲಿದ್ದಾರೆ, ಅವ್ರಿಗೆ ಪಾಲಿಸಿ ಮಾಡಿಸ್ಬೇಕಾಗಿತ್ತು. ವಾಟ್ ಪಾಲಿಸಿನ? ಐ ಆಮ್ ಸಾರಿ ಸರ್, ನಾನು ಕೋಪದಲ್ಲಿ ಏನೇನೋ ಮಾತಾಡ್ಬಿಟ್ಟೆ. ಅದಕ್ಕೆ ಹೇಳಿದ್ದು ಹಸಿಮೆಣಸಿನ್ಕಾಯಿನ ಅಡಿಗೆಗೆ ಮಾತ್ರ ಉಪಯೋಗಿಸ್ಬೇಕು ಅಂತ. ಅರ್ಥ ಆಯ್ತು ಸರ್. ಯಾವಾಗ ಬರ್ಲಿ ಹೇಳಿ? ಯಾವಾಗ ಅಲ್ಲ, ಈಗಲೇ ಬರಬೇಕು. ಈಗ್ಲೇನಾ? ಹೌದು. ಅವ್ರು 3 ಜನ ಯಾವಾಗ ಹೊಗೆ ಹಾಕಿಸ್ಕೋತಾರೋ ಗೊತ್ತಿಲ್ಲ. ಅಷ್ಟರಲ್ಲಿ ಬಂದರೆ ನಿಮಗೂ ಲಾಭ, ನನಗೂ ಲಾಭ. ಬೇಗ ಬನ್ನಿ. ಖಂಡಿತ ಬರ್ತೀನಿ ಸರ್, ಈಗಲೇ ಹೊರಟೆ. ಬಂದೆ. ಅಣ್ಣಯ್ಯಪ್ಪ, ನಿಮಗೆ ಉಂಡನಾಮ, ನನಗ ಮಧುರ ಅವ್ರ ಜೊತೆಗೆ ಪ್ರೇಮ. ನೋಡ್ರ, ಇಷ್ಟೊತ್ತಲ್ಲಿ ನಿಂತ್ಕೊಂಡು ಏನ್ರಿ ಮಾಡ್ತಿದ್ದೀರಾ? ಕಣ್ಣು ಕಾಣಿಸ್ತಾ ಇಲ್ವಾ? ಜಾಗಿಂಗ್ ಮಾಡ್ತಾವ್ನಿ. ಮಾಡೋ ಟೈಮಲ್ಲಿ ಮಾಡಲ್ಲ, ಬೇಡವಾ ಟೈಮಲ್ಲಿ ಮಾಡ್ತೀರಾ? ಓ ಅಣ್ಣಪ್ಪನವ್ರೆ, ಇದು ನನ್ನ ಅಟ್ಟಿ, ಇದು ನನ್ನ ಘಟ. ನಾ ಯಾನ್ ಬೇಕಾದ್ರೂ ಮಾಡ್ಕತೀನಿ. ಅದನ್ನೆಲ್ಲ ಕೇಳೋಕ್ ನೀವ್ಯಾರ? ಏನಾದ್ರೂ ಮಾಡ್ಕೊಂಡು ಹಾಳಾಗಿ ಹೋಗಿ. ಆಲ್ ದಿ ಬೆಸ್ಟ್. ಸಾರಿ, ಆಲ್ ದಿ ಬೆಸ್ಟ್. ಶಂಕರೇಶ್ವರ, ನಾ ಬಯಸಿದ ಟೈಮು ಇಷ್ಟು ಬಿರ್ನು ಬರ್ತದೆ ಅಂತ ಅನ್ಕೊಂಡೇ ಇರಲಿಲ್ಲ. ಕರೆಂಟ್ ಹೋಗಟ ಮಧುರ ಅವ್ರ ಜೊತೆ ಮಾತಾಡ್ತಾ ಇರ್ತೀನಿ. ಕರೆಂಟ್ ಹೋಗಟ್ಗಳೇ. ಮಧುರ ಅವರ ಇಲ್ಲಿದ್ದಾರೆ. ಗೌಡ್ರೆ ಏನ್ ಇಷ್ಟೊತ್ನಲ್ಲಿ ಬಂದಿದ್ದೀರಾ? ಜಾನಿ ಈಗ ತಾನೇ ಪಾಲಿಸಿ ಮಾಡ್ಸಕ್ ಹೋದ್ರು. ಅವ್ರನ್ನ ಕಳಿಸ್ತವನೇ ನಾನು. ಏನಂದ್ರಿ? ಅಟ್ಟಿಯಿಂದ ಆಚೆ ಸಿಕ್ಕಿದ್ರು. ನಾ ಬರೋದ್ ಲೇಟ್ ಆಯ್ತದೆ, ಮಧುರನ್ನ ಚಂದಾಗ ನೋಡ್ಕೊಂತ ಹೋಗ್ಬಿಟ್ಟು ಹೋದ್ರು. ನೀವ್ ಯಾಕೆ ಬರಕ್ ಹೋದ್ರಿ? ಪುಟ್ಮಲಿ ಅವ್ನ ಕಳ್ಸಿದ್ರೆ ಆಗಿರೋದು. ಅವ್ ಬಂದೆ ಏನ್ ಮಾಡ್ತಿದ್ದ? ಏನ್ ಮಾತಾಡ್ತಿದ್ರ? ಸ್ವಲ್ಪ ಜೋರಾಗಿ ಹೇಳಿ. ಅವಳು ಬರಕ್ ಹೊಂಟಿದ್ದ, ಆ ಬಾಳೆಹಣ್ಣು ಬುಡ್ನಿಲ್ಲ ಅನ್ನಿ. ಹೌದಾ? ಒಂದ್ ನಿಮಿಷ ಇರಿ, ಕಾಫಿ ಮಾಡ್ಕೊಂಡ್ ಬರ್ತೀನಿ, ಕುಟ್ಕೊಂಡ್ ಹೋಗಿದಂತ. ಅಯ್ಯ ಶಿವನೇ, ಐನವ್ರು ಇಷ್ಟೊತ್ತವ್ರು ಯಾಕಪ್ಪ ಕರೆಂಟ್ ತೆಗಿಸ್ನಿಲ್ಲ? ಇವ್ರು ನೋಡಿದ್ರೆ ಕಾಪಿ ಕೊಟ್ಟು ಕಳ್ಸೋದ್ರಲ್ಲಿ ಅವ್ರೆ. ಕರೆಂಟ್ ಹೋದಾಗಲೇ ಬಂದೆ. ಅದು ಹೆದರ್ಕೋಬೇಡ, ನಾನು ಬಂದಿದ್ದೀನಿ, ಕರೆಂಟು ಬಂದಿದೆ ನೋಡು. ಜಾನಿನ್ ಮೇಲೆ ರಾತ್ರಿ ಎಲ್ಲೂ ಹೋಗ್ಬೇಡಿ, ನಂಗೆ ಭಯ ಆಗುತ್ತೆ. ಎಲ್ಲೂ ಹೋಗಲ್ಲಮ್ಮ. ಅಣ್ಣಪ್ಪನವ್ರೆ, ಲೇಟಾಗಿ ಬರ್ತೀನಿ ಅಂತ ಇಷ್ಟು ಬಿರ್ನಿ ಹಾಕಿ ಬಂದ್ಬಿಟ್ರಿ. ಪರ್ಸ್ ಮರ್ಬಿಟ್ಟು ಹೋಗಿದ್ದೆ, ಅರ್ಧ ದಾರಿಗೆ ಹೋದ್ಮೇಲೆ ನೆನಪಾಯ್ತು, ತಗೊಂಡೋಗೋಣ ಅಂತ ಬಂದೆ. ನೀವೇನ್ ಇಲ್ಲಿ? ಅದು ಹಟ್ಟಿಗೆ ಕಳ್ಳರು ಬಂದ್ಬಿಡ್ತಾರೆ, ಹುಷಾರಾಗಿರಿ ಅಂತ ಹೇಳಕ್ ಬಂದಿ. ಕಲ್ತಿಬಿಟ್ರು, ನೀ ಯಾಕೆ ಬಂದು ಬಾ? ಓಯ್ ರಿಂಗ್ ಮಾಸ್ಟ್ರೆ, ನಾನು ಹೋಗ್ಬೇಕಾದ್ರೆ ನನಗೆ ಗಮ್ಮಂತಲ್ಲಿ ಪರ್ಫ್ಯೂಮ್ ಕಮ್ಮನ ಬಂತು. ಎಲ್ಲಿಂದ ಬಂತು ಅಂತೇಳಿ ಫಾಲೋ ಮಾಡ್ಕೊಂಡು ಬಂದೆ, ಅದು ನಿಮ್ಮಿಂದಲೇ ಬಂತು. ಅಷ್ಟೊತ್ತಿಗೆ ಕರೆಂಟ್ ಹೋಯ್ತು, ನೀವು ನನ್ನ ತಪ್ಕೊಂಡ್ರಿ. ಬಟ್ ಐ ಲೈಕ್ ಇಟ್. ಶಾಸ್ತ್ರಿಗಳಿಗೆ 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 ಶಾಸ್ತ್ರಗಳಿಗೆ ಧಿಕ್ಕಾರ. ಯಾಕಯ್ಯ ನನ್ನ ಮೇಲೆ ಧಿಕ್ಕಾರ ಕೊಡ್ತೀರಿ? ನಾನು ಯಾರು? ಯಾರಿಗೊತ್ತು? ನೀಲಕಂಠ ಶಾಸ್ತ್ರಿ, ಜ್ಯೋತಿಷ್ಯ ಶಾಸ್ತ್ರ ಪ್ರವೀಣ, ವಿದ್ಯಾ ವಾಚಸ್ಪತಿ, ಅಭಿನವ ಕಾಳಿದಾಸ ಮೃದಾಂಕಿತ ಮಹೋಪಾಧ್ಯಾಯ ಅಂತ ಬಿರುದು ತಗೊಂಡಿದ್ದೀನಿ ನಾನು. ನಿಮ್ಮ ಬಿರುದುಗಳಿಗೆ ತಗಿ ಬೈ, ಅದರಿಂದ ಎಂತೂ ನಮಗೆ ಬದನೆಕಾಯಿ ಯೂಸ್ ಇಲ್ಲ. ಐ ಡೋಂಟ್ ಲೈಕ್ ಇಟ್. ನೋಡ ಅವ್ನು ಹ್ಯಾಂಗ್ ಮಾತಾಡ್ತಾನೆ, ನೀನಾರು ಅವ್ನು ಬುದ್ಧಿ ಹೇಳ್ಬಾರ್ದೇನೋ? ಶಾಸ್ತ್ರಿಗಳೇ, ಬುದ್ಧಿ ಇರೋ ನೀವೇ ಹೀಗೆ ತಪ್ಪು ಮಾಡ್ತಿದ್ದೀರಾ. ಇನ್ ಬುದ್ಧಿ ಇಲ್ದೇ ಇರೋ ಅವ್ನಿಗೆ ಏನ್ ಹೇಳಕ್ಕಾಗುತ್ತೆ? ನೀನು ಹಾಗೆ ಮಾತಾಡ್ತೀಯ, ನಾನೇನ್ ತಪ್ಪು ಮಾಡಿದೆ? ಹೇಳಿ ಶಾಸ್ತ್ರಿಗಳೇ, ಇಷ್ಟು ದಿವಸ ಬೆಳಗ್ಗೆ ಅಷ್ಟೇ ಕರೆಂಟ್ ಹೋಗ್ತಿತ್ತು, ಈಗ ರಾತ್ರಿ ಇನ್ನೂ ಹೋಗ್ತಿದೆ. ಇದೇನ್ ಕಳ್ತನ ಮಾಡಿಸೋದಕ್ಕ ಅಥವಾ ನೀವೇ ಮಾಡೋದಕ್ಕ? ಮೋಸ್ಟ್ಲಿ ಕಳ್ಳರೊಟ್ಟಿಗೆ 50-50 ಪಾರ್ಟ್ನರ್ಶಿಪ್ ಇರಬೇಕು. ಹಾಗೇನಿಲ್ಲಪ್ಪ, ಬೇಕಾದ್ರೆ ನನ್ನ 3ನೇ ಹೆಂಡತಿ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಇದ್ರಲ್ಲಿ ನಂದೇನು ತಪ್ಪಿಲ್ಲ. ಹಾಗಿದ್ರೆ ಹೇಳಿ ಶಾಸ್ತ್ರಿಗಳೇ, ಈ ಲೋಡ್ ಶೆಡ್ಡಿಂಗ್ ಇಂದ ಯಾರ್ ಕೈವಾಡ ಇದೆ ಅಂತ ನೀವು ಹೇಳಬೇಕು. ಇದು ಕಾಲ್ನಾಯ ಗೌಡನೇ. ಹೇಳಿ ಗೌಡ್ರೆ, ಯಾಕೆ ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತ್ಬಿಟ್ರಿ? ಸತ್ಯ ಹೊರಗೆ ಬಂತು ಅಂತ ಭಯನಾ? ಈ ಲೋಡ್ ಸೆಡ್ಡಿಂಗ್ ಹಿಂದೆ ಯಾವ ಮಸಲತ್ತಿದೆ? ನೀವು ಕಳ್ಳರ ಜೊತೆ ಕೈ ಜೋಡಿಸ್ಬಿಟ್ಟಿದ್ದೀರಾ? ಓ ಅಣ್ಣಪ್ಪನವ್ರೆ, ಎಂತ ಮಾತು ಅಂತಾಡ್ರಿ. ಮೈ ಮೇಲೆ ವಸಿ ಜ್ಞಾನ ಇಟ್ಕೊಂಡ್ ಮಾತಾಡಿ. ನಾನು ಈ ದೇಶದ, ಈ ರಾಜ್ಯದ ಒಳ್ಳೆ ಪ್ರಜೆ. ಅಲ್ಲರಿ, ಲೋಡ್ ಶೆಡ್ಡಿಂಗು ಒಳ್ಳೆ ಪ್ರಜೆಗೂ ಏನ್ರಿ ಸಂಬಂಧ? ಅದೇ, ಈ ದೇಶದಲ್ಲಿ ಕೋಟ್ಯಾಂತರ ಜನ ಬಡವ್ರವ್ರೆ, ಅವ್ರಿಗೆಲ್ಲ ಗುಡಿಸ್ಲದೆ. ಆ ಗುಡಿಸಲ್ಗೆ ತಿಂಗಳಿಗೆ 7 ದಿನ ಕರೆಂಟ್ ಕೊಡ್ತಾರೆ. ಆದ್ರೆ ನಮ್ಮ ಹಟ್ಟಿಗಳಲ್ಲಿ ದಿನಕ್ಕೆ 24 ಗಂಟೆನೂ ಕರೆಂಟ್ ಉಳಿಸ್ತೀವಿ. ಅದರಲ್ಲಿ ರಾತ್ರಿ ಹೊತ್ತು ಕರೆಂಟ್ನ ಕಟ್ ಮಾಡಿ ಬಡವ್ರಿಗೆ ಕೊಟ್ರೆ
ಅವ್ರ ಮುಖದಲ್ಲಿ ನಗು ಅರಳುತ್ತದೆ, ಖುಷಿಯಾಗಿರ್ತಾರೆ. ಅದಕ್ಕೆ ನಮ್ಮ ಏರಿಯಾದಲ್ಲಿ ಕರೆಂಟ್ ಕಟ್ ಮಾಡಿ ಅವರು ಕೊಡಕ್ಕೆ ಹೇಳ್ದದು. ಎಲ್ಲ ಹೋಗ್ಬಿಟ್ರಿ. ಎಂತ ಸಾಧನೆ ಮಾಡಿದಿರ ಗೌಡ್ರೆ, ನಿಮ್ಮ ಕಣ್ಣಲ್ಲಿ ದೇಶಭಕ್ತಿ ಉಕ್ಕಿ ಟಪುಕ್ ಟಪುಕ್ ಅಂತ ತೊಟ್ಟಿಗ್ತಿದೆ. ಎಲ್ಲರೂ ಚಪ್ಪಳಿ ಹೊಡಿರಪ್ಪ. ಐ ಲೈಕ್ ಇಟ್. ವೈರಿಂಗ್ ಮಾಸ್ಟ್ರೆ, ನೀವಿಂಥ ದೇಶ ಪ್ರೇಮಿ ಅಂತೇಳಿ ನನಗೆ ಗೊತ್ತಿರಲಿಲ್ಲ. ನಿಮ್ಮ ದೇಶಾಭಿಮಾನಕ್ಕೆ ನನ್ನದೊಂದು ಸೆಲ್ಯೂಟ್. ಶಾಸ್ತ್ರಿಗಳೇ, ಗೌಡ್ರು ದೇಶಕ್ಕಾಗಿ ಎಂತೆಂತ ತ್ಯಾಗ ಮಾಡಿದ್ದಾರೆ. ಇನ್ನು ಮುಂದೆ ಅವ್ರ ಮನೆ ಕರೆಂಟ್ನ ಅರ್ಧ ಗಂಟೆ ಬೇಡ, ಇಡೀ ರಾತ್ರಿ ತೆಗಿಸ್ಬಿಡಿ. ಅಷ್ಟೊತ್ತಾಗ ಕಟ್ ಮಾಡ್ಸಿರಿ? ಈಗ ತಾನೇ ನೀವೇ ಹೇಳಿದ್ರಲ್ಲ, ಬಡವ್ರ ಉದ್ಧಾರಕ್ಕೋಸ್ಕರ ಕಾಲೋನಿ ಕರೆಂಟ್ ತೆಗ್ದಿದ್ದೀನಿ ಅಂತ. ನಿಮ್ಮನೆ ಕರೆಂಟ್ ತೆಗಿಸ್ಬಿಟ್ರೆ ನಿಮ್ಮ ತ್ಯಾಗದಿಂದ ಬಡವ್ರ ಮನೆಯಲ್ಲಿ ಸೀರಿಯಲ್ ಸೆಟ್ ಹಾಕೊಂಡು ಹಬ್ಬ ಮಾಡ್ಬೋದಲ್ಲ. ಏನಂತೀರಪ್ಪ? ಹೌದು 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 ಹೌದು. ಜನಗಳ ಬೆಂಬಲನೂ ಇದೆ. ಇದಕ್ಕೆ ನೀವೇನಂತೀರಿ ಶಾಸ್ತ್ರಿಗಳೇ? ಹೌದು, ಈ ಗೌಡನ ದೇಶಭಕ್ತಿ ದೇಶಕ್ಕೆ ಗೊತ್ತಾಗಬೇಕು ಅಂತಂದ್ರೆ ಮೊದಲು ಇವ್ರ ಮನೆಯಲ್ಲಿ ಕರೆಂಟ್ ಕಟ್ ಆಗಬೇಕು. ಬನ್ನಿ ಎಲ್ಲ ಹೋಗೋಣ. ಮಲ್ಗಾಪುರದ ವಿಷಯ ಕನಕಪುರ್ಗೆ ಗೊತ್ತಾಯ್ತು ಅನ್ಕಳಿ. ಅಡ ಕಲ್ಟಿವೇಟ್ರು, ಇದ್ಯಾನಡ ನಿನ್ನ ನವ್ತಾರ ಇದಕ್ಕಡ ಬೆಲ್ ಮಾಡ್ದ? ಸಾಕ್ ಹೊಡ್ಸ್ಕೊಳ್ಲಿಕ್ಕೆ. ಊರಿನಲ್ಲಿ ಲೋಡ್ ಸೆಟ್ಟಿಂಗ್ ಆಗಿ ಎಲ್ಲಿ ಕೂಡ ಸಾಕ್ ಸಿಗ್ತಿಲ್ಲ ಮರ್ರೆ. ಅದಕ್ಕೆ ಸಾಕ್ ಹೊಡ್ಸ್ಕೊಡು ಅಂತ ಹೇಳಿ ಇಲ್ಲಿ ಬಂದು ಸಾಕ್ ತಗೊಂಡೆ. ಈಗ ನೆಮ್ಮದಿ ಆಯ್ತು. ಐ ಲೈಕ್ ಇಟ್. ಥ್ಯಾಂಕ್ ಯು ವೆರಿ ಮಚ್. ಬೋರಿಂಗ್ ಮಾಸ್ಟ್ರೆ, ನೀವೆಂತದಕ್ಕೆ ನನಗೆ ಥ್ಯಾಂಕ್ ಯು ಅಂತದ್ದು? ಅಡ ಕಲ್ಟಿವೇಟ್ರು, ನಮ್ಮ ಹಿರೀಕರು ಹೇಳ್ತಾ ಇದ್ರು ಒಂದೊಂದ್ಸಲ ಮೂರ್ಖರಿಂದ ಮುಕ್ತಿ ಸಿಗ್ತದ ಅಂತ. ಈಗ ನಿನ್ನಿಂದ ನನಗೆ ಮುಕ್ತಿ ಸಿಗಂಗ ಅದ. ನೀವೆಂತ ಹೇಳ್ತಿದ್ದೀರಂತ ನನಗೆ ಒಂದು ಕೂಡ ಮಂಡಿಗೆ ಪುಕ್ಕುತ್ತಿಲ್ಲ ಅಣ್ಣಪ್ಪ. ನಾನು ಹೋಗಿಸ್ತೀನಿ, ಬಾ ಬಾ ನನ್ನ ಜೊತೆಗೆ ಬಾ. ಅಡ ಕಲ್ಟಿವೇಟ್ರು, ಈಗೇನು ನಿನಗೆ ಚಾಕ್ ಬೇಕು ತಾನೆ? ಯಾರು ಬೇಡ ಅಂತಾರೆ ಮಾರ್ರೆ. ಕೇಳಿದ್ರೆ ನಿನಗೆ ದೊಡ್ಡ ಚಾ ಕೊಡಿಸ್ತೀನಿ. ಎಂತ ಮಾಡ್ಬೇಕಂತ ಹೇಳಿ ಅಲ್ಲಪ್ಪ. ರಾತ್ರಿ 9 ಗಂಟೆಗೆ ಸರಿಯಾಗಿ ಎದುರಿಗೆ ಅಣ್ಣಪ್ಪನ ರೊಟ್ಟಿ ಅದಲ್ಲ, ಅವ್ರ ರೊಟ್ಟಿ ಕರೆಂಟ್ ಕೈಯಿಂದ ಕಿತ್ತಾಕ್ಬಿಡು. ಕೈಯಿಂದ ಕಿತ್ತಾಕಿದ್ರೆ ನೀನು ಸೀದು ಕರಿ ಕಾಗೆ ಆಗ್ಬಿಡ್ತದೆ. ಹಾಗೆ ಇರೋದು ಕರಿಗೆ ಅಲ್ವಾ? ಐ ಲೈಕ್ ಇಟ್. ಈಗ ಅರ್ಥ ಆಯ್ತು. ನೀವು ಹೇಳಿದಾಗೆ ರಾತ್ರಿ 9 ಗಂಟೆಗೆ ಅಣ್ಣಯ್ಯಪ್ಪನ ಮನೆಯ ಕರೆಂಟ್ ಅನ್ನು ರಟ್ಟಿಸ್ತೀನಿ. ಐ ಲೈಕ್ ಇಟ್. ಎದುರುಗಡೆ ಮನೆಯಲ್ಲಿ ಕರೆಂಟ್ ಇರಲ್ವಾ? ನನ್ನ ಕೆಲಸಕ್ಕೆ ಇವರೇ ದಾರಿ ಮಾಡಿಕೊಡ್ತಿದ್ದಾರೆ. ಸಿಕ್ಕಿರೋ ಅವಕಾಶದಲ್ಲಿ ಎದುರುಗಡೆ ಮನೆನ ಗುಡಿಸಿ ಹಾಕಕ್ಕೆ ರಂಗೋಲಿ ಪುಡಿ ಇರಬಾರ್ದು, ಹಂಗೆ ಮಾಡ್ತೀನಿ. ಯಾನ್ ಇಬ್ರು ಸೇರ್ಕೊಂಡು ಯಾರ್ದ ಬುರುಡ ಬಿಚ್ಚ ಪ್ಲಾನ್ ಮಾಡ್ತಾ ಇದಾರೆ? ಮಕ್ಕಂಡ್ರೆ ನಿಂದೆ. ಅಡ ಬಾಳೆಹಣ್ಣು ನನ್ ಬುಡನೆ ಬಿಚ್ಚಿಯ ತಗದು ಬುಟ್ಟಾರ ತಿಂದ್ರ ಬಾಳೆಹಣ್ಣು ಸಿಪ್ಪೆ ಸಮೇತ ಆಚೆ ಬಂದ್ಬಿಡ್ಬೇಕು. ಬಾಬಣ್ಣ, ಪಾಪ ಕೂಸ್ಗೆ ಯಾಕೆ ಬೈದಿರಿ? ಇನ್ನೇನ್ ತಲೆ ಮೇಲೆ ಹೊತ್ಕೊಂಡ್ ಮೆರಣ್ಗ ಮಾಡ್ಲಮ್ಮೆ? ಹಂಗ್ ಮಾಡಿ. ಬಾಬಣ್ಣ, ಇಷ್ಟೊತ್ತಲ್ಲಿ ಎಲ್ಗೋ ಹೊರಟಿರಿ? ಆಮೇಲೆ ಪುಟ್ಮಲಿ ಯಾರೋ ಒಬ್ಬ ಇಂಪಾರ್ಟೆಂಟ್ ವ್ಯಕ್ತಿನ ಮೀಟ್ ಮಾಡ್ಬೇಕು, ಮಾಡ್ಕೊಂಡ್ ಬರ್ತೀನಿ. ಒಬ್ರೇ ಹೋಯ್ತಾ ಇದ್ದೀರಾ? ಜೊತೆಗೆ ನಾನು ಬರ್ತೀನಿ, ನಡೀರಿ. ನನ್ ಜೊತೆ ಬಂದು ನೀ ಏನ್ ಮಾಡಿಯಮ್ಮೆ? ನಾನೇನು ಮಾಡಲ್ಲ ಬಾಬಣ್ಣ, ನಿಮ್ಮನ್ನ ದೂರದಿಂದನೇ ಮಚ್ಚಿ ಮಾಡ್ತೀನಿ. ಅದು ಮೊಚ್ಚಲ್ಲ ಕಮ್ಮೆ, ವಾಚು ಹಿಡಿದ್ರೆ ಜಾಡ. ನನ್ನನ್ನು ಯಾಕೆ ವಾಚ್ ಮಾಡಿಯೇ? ವಾಚ್ ಮಾಡಕ ನೀನು CBI ಸೇರ್ಕೊಂಡಿದ್ದೆ? ಬಾಬಣ್ಣ, ಈ ಬೀದಿಲಿ ಒಬ್ರೇ ಓಡಾಡಿದ್ರೆ ಕಳ್ಳರು ಹೊಡೆದು ದರೋಡೆ ಮಾಡ್ಬಿಡ್ತಾರಂತೆ. ನೀವು ಯಾನು ಎದುರ್ಕಬೇಡಿ, ನಾವು ಹುಷಾರಾಗಿ ಹೋಗ್ಬರ್ತೀನಿ. ಬಾಬಣ್ಣ ಜೋಪಾನ. ಮಧುರ ಅವ್ರೆ, ಗೌಡ್ರೆ, ಏನ್ ಇಷ್ಟೊತ್ನಲ್ಲಿ? ಅವಕಾಶಕ್ಕೆ ಏನಂದ್ರಿ? ಅದು ಹೊಟ್ಟೆ ಯಾಕೆ ಗುಡುಗುಡು ಅಂತದೆ. ನಮ್ಮ ಮಟ್ಲಿ ಬರೀ ನಿಂಬೆ ಹಣ್ಣಿದ್ದ, ನಿಮ್ಮ ಮಟ್ಲಿದ್ರೆ ಹಾಕಿ ಸೋಡಾ ಮಾಡ್ಕೊಡಿ. ಕೂತ್ಕೊಂಡ್ರಿ, ನಾನು ಮಾಡ್ಕೊಂಡು ಬರ್ತೀನಿ. ಶಂಕರೇಶ್ವರ, ಇವತ್ತಾದ್ರೂ ನನ್ನ ಆಸೆನ ಈಡೇರ್ಸಪ್ಪ. ಪುಟ್ಟಮಲ್ಲಿ ಅವ್ರೆ, ನೀವ ನನ್ನ ಹೊಡೆದಿದ್ದು? ನೀವ್ಯಾಕೆ ನಂಗೆ ಹೊಡೆದ್ರಿ? ಕಳ್ಳ ಅನ್ಕೊಂಡು ಹೊಡೆದು ಬಿಟ್ಟಾರಿ. ಪುನಃ ಯಾರು ಮಾಡ್ತೀರಿ ಅಂತ ಅಟ್ಟಿ ಒಳಕ್ ಬಂದ್ರಿ? ಮೊಬೈಲ್ ಮರ್ತು ಬಿಟ್ಟಿದ್ದೆ, ತಗೊಂಡು ಹೋಗೋಣ ಅಂತ ಬಂದೆ. ಪುಟ್ಟಮಲ್ಲಿ ಅವ್ರೆ, ನೀವ್ಯಾಕೆ ನನ್ನ ಹೊಡೆದ್ರಿ? ನೀವು ಕತ್ಲೆಯಲ್ಲಿ ಬಚ್ಚದ್ನ ನಾನು ದೂರದಿಂದ ನೋಡ್ದ.
ಯಾವನ ಕಳ್ಳ ಬತ್ತಾವನೆ ಅಂತ ಹೊಡೆದ್ಬಿಟ್ಟಿ. ಎಷ್ಟು ನೋವಾಯ್ತು ಗೊತ್ತಾ? ಓ ಅಣ್ಣಪ್ಪನವ್ರೆ, ಏನು ಪುಟ್ಟಾಕಿ ಅಲ್ಲಿ ನೋಡಿ. ಮಧುರವ್ರೆ, ಕರೆಂಟ್ ಬಂದದೆ. ಇಲ್ಲನೋ ಮಾಡ್ತಿದ್ಯಾ? ಕಳ್ತನ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ನೀವು ಕಳ್ತನ ಬೇರೆ ಮಾಡಿರ್ಯಾ? ನಾನು ದೊಡ್ಡ ಕಳ್ಳನೇ, ಆದರೆ 3 ವರ್ಷದಿಂದ ಕಳ್ತನ ಮಾಡೋದು ಬಿಟ್ಬಿಟ್ಟಿದ್ದೀನಿ. ಆದ್ರೂ ಅಮಾವಾಸ್ಯೆಗೂ ಪೌರ್ಣಮಿಗೂ ಕಳ್ತನ ಮಾಡಿಲ್ಲ ಅಂದರೆ ಈ ಕೈ ಸಮಾಧಾನ ಆಗಲ್ಲ. ಅದಕ್ಕೆ ಸಣ್ಣ ಪುಟ್ಟ ಕಳ್ತನ ಮಾಡಿ ನೆಮ್ಮದಿ ಪಡ್ಕೋತೀನಿ. ಹಂಗಂದರ್ಯಾ? ಇವತ್ತು ಮಧ್ಯಾಹ್ನ ಗೌಡ್ರು ಮತ್ತೆ ರಾಕಿರಿ. ನಿನ್ನಂತ ಕಳ್ಳನ ಬಾಲಿ ನನ್ನ ಹೆಸರು ಬರೋದು ಬೇಡ. ಬಲಿ ಏನತ್ ಕೇಳಿಸ್ಕೊಂಡೆ? ಇವತ್ತು ಈ ಮನೆ ಕರೆಂಟ್ ತೆಗಿ ಅಂತ ರಾಕಿರಿಗೆ ಹೇಳಿದ್ರಲ್ಲ, ಅದನ್ನು ಕೇಳಿಸ್ಕೊಂಡೆ. ಇದೊಂದ್ಸಲ ಕ್ಷಮಿಸಿ ಹೋಗು. ಇವ್ರಿಗೆ ಕಳ್ತನ ಮಾಡಲಿಲ್ಲ ಅಂದ್ರೆ ಸಮಾಧಾನ ಆಗುದಿಲ್ವಂತೆ. ಆಮೇಲೆ ಬ್ಯಾರೆ ರೊಟ್ಟಿಗೆ ಹೋಗಿ ಕದ್ಬಿಡ್ತಾರೆ ನೋಡಿ. ಈ ಲಟ್ಟಣಿಗೆನ ಇಲ್ಲಿ ಇಟ್ಟಿರ್ತೀನಿ, ಕದ್ಕೊ ಹೋಗ್ಬಿಡಿ. ಬೇಡ ಬಿಡಿ, ಸಣ್ಣ ವಸ್ತು ನಾನು ಕದಿಯಕ್ಕೆ ಬಂದು ದೊಡ್ಡ ವಸ್ತುನ ಕಳ್ಕೊಂಡು ಹೋಗ್ತಾ ಇದ್ದೀನಿ. ಹಿಂದಾರು ಏನ್ ಕದ್ರು? ಮಧುರ ಅವರು ನನ್ನ ಹೃದಯನ ಕದ್ರು.